ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮಗುವಿಗೆ ಮೊಸರು ಕೊಡ್ಬೋದಾ, ಯಾವಾಗಿಂದ ಕೊಡ್ಬೋದು, ಯಾವಾಗ ಸ್ಟಾರ್ಟ್ ಮಾಡಬೇಕು ನಾವು ಅಂತ ತಿಳ್ಕೊಂಬರೋಣ. ಸೊ ಮೊಸರಲ್ಲಿ ಕ್ಯಾಲ್ಶಿಯಂ, ಮಿನರಲ್ಸ್, ವಿಟಮಿನ್ಸ್, ಪ್ರೋಬಯೋಟಿಕ್ಸ್ ಕಂಟೆಂಟ್ ಇರುತ್ತೆ. ಹೌದು, ನೀವು ನಿಜವಾಗ್ಲೂ ಮೊಸರು ಕೊಡ್ಬೋದು ನಿಮ್ಮ ಮಗುವಿಗೆ. ಮೊಸರಿನಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಕಂಟೆಂಟ್ ಇರೋದರಿಂದ ಮಗುವಿಗೆ ಮೂಳೆಗಳು ಬಲವಾಗಿರ್ತವೆ, ಸ್ನಾಯುಗಳು ಬಲವಾಗಿರೋದಕ್ಕೆ ಮೊಸರು ತುಂಬ ಒಳ್ಳೆಯದು. ಮತ್ತು ಅಲ್ಲಿ ಬರಬೇಕಾದ್ರೆ ತುಂಬ ಗಟ್ಟಿಯಾಗಿ ಬರ್ತವೆ. ಇದಲ್ಲದೆ ಈ ಮೊಸರಿನಲ್ಲಿ ವಿಟಮಿನ್ ಇ ಮತ್ತು ಜಿಂಕ್ ಕಂಟೆಂಟ್ ಇರುತ್ತೆ. ಅದರಿಂದ ಮಗುವಿನ ತ್ವಚೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಚರ್ಮ ತುಂಬ ಸಾಫ್ಟ್ ಆಗುತ್ತೆ, ಒಂದೊಳ್ಳೆ ಗ್ಲೋ ಬರುತ್ತೆ. ಸೊ ಹಂಗಾಗಿ ಮೊಸರು ತುಂಬಾ ಒಳ್ಳೆಯದು. ಮತ್ತು ಮೊಸರನ್ನ ನೀವು ಎಕ್ಸ್ಟ್ರಾನಲ್ಲಿ ಆಗಿನೂ ಮಗುಗೆ ಯೂಸ್ ಮಾಡ್ಬೋದು. ಅಂತಂದರೆ ಸ್ನಾನ ಮಾಡಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೊಸರು ತಗೊಂಡು ಬೇಬಿಗೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅದರ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಇರೋದ್ರಿಂದ ಬೇಬಿ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಮಾಯ್ಶ್ಚರೈಸ್ ಥರ ವರ್ಕ್ ಆಗುತ್ತೆ. ಮತ್ತು ಮಗುವಿಗೆ ಹೆಚ್ಚು ಮೊಸರು ಕೊಡೋದ್ರಿಂದ ಮಗು ತುಂಬ ಹೊತ್ತು ನಿದ್ದೆ ಮಾಡೋಕ್ಕೆ ಸಹಾಯ ಆಗುತ್ತೆ. ಮೊಸರು ತಿಂದ ತಕ್ಷಣ ಒಂದು ದೊಡ್ಡವ್ರಿಗೆ ಆಗಲಿ ಮಲಗಬೇಕು ಅಂತ ಅನಿಸುತ್ತೆ. ಇನ್ನು ಚಿಕ್ಕ ಮಕ್ಕಳಿಗೆ ತುಂಬ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಮತ್ತು ಮೊಸರು ಕೊಡೋದ್ರಿಂದ ಮಗುವಿಗೆ ಹೊಟ್ಟೆ ನೋವು, ಗ್ಯಾಸ್ ಪ್ರಾಬ್ಲಮ್ಮು ಮತ್ತು ಲೂಸ್ ಮೋಷನ್ ಎಲ್ಲ ಇರುತ್ತಲ್ಲ, ಆ ಥರದ ಹೊಟ್ಟೆ ಸಂಬಂಧಿತ ಕಾಯಿಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮೊಸರಿನಲ್ಲಿ ಲ್ಯಾಕ್ಟೋಬೆಸಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇರೋದ್ರಿಂದ ಆ ಮಗುವಿಗೆ ಡೈಜೆಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಆರೋಗ್ಯ ತೊಂದರೆಗಳು ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ಮಗುವಿಗೆ ಮೊಸರನ್ನು ಕೊಡ್ಬೋದು ನಾವು. ಇಷ್ಟೆಲ್ಲ ಮೊಸರಿಂದ ಆಗುವಂಥ ಲಾಭಗಳು. ಮತ್ತು ಈ ನೆಗಡಿ ಕೆಮ್ಮು ಆದಾಗ ಮಗುವಿಗೆ ಮೊಸರು ತಿನ್ನಿಸ್ಬೋದಾ ಅಂತೇಳಿ ಒಂದು ತಲೆಯಲ್ಲಿ 101 ಕ್ವಶನ್ ಇರುತ್ತೆ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಮೊಸರನ್ನು ಅವಾಯ್ಡ್ ಮಾಡಿ. ಕೆಲವೊಂದು ಮಕ್ಕಳಿಗೆ ಮೊಸರು ಯಾವ ಟೈಮಲ್ಲಿ ಕೊಟ್ಟರು ಏನೂ ಆಗೋದಿಲ್ಲ. ಕೆಲವೊಂದು ಮಕ್ಕಳಿಗೆ ಕೆಮ್ಮು ನೆಗಡಿ ಆಗಿರೋ ಟೈಮಲ್ಲಿ ಮೊಸರು ತಿನ್ನಿಸೋದ್ರಿಂದ ಮತ್ತು ಕೆಮ್ಮು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಆ ಟೈಮಲ್ಲಿ ಮೊಸರನ್ನು ಕೊಡೋಕೆ ಹೋಗಬೇಡಿ. ಮಗುವಿಗೆ ಮೊಸರು ಕೊಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಏನಪ್ಪ ಅಂತಂದರೆ, ನಾವು ಆದಷ್ಟು ಮನೆಯಲ್ಲಿ ಮಾಡಿರುವಂಥ ಮೊಸರನ್ನು ಮಗುವಿಗೆ ಪ್ರಿಫರ್ ಮಾಡಬೇಕು. ಯಾಕಂದರೆ ಹೊರಗಡೆಯಲ್ಲಿ ತರೋ ಅಂಥ ಮೊಸರು ಅಲ್ಲಿ ಪೌಡರಿಂದ ಮೊಸರು ಮಾಡಿರ್ತಾರೆ, ಕೆಲವೊಂದು ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಮನೆಯಲ್ಲಿ ತಯಾರು ಮಾಡುವಂಥ ಮೊಸರನ್ನು ಕೊಡಬೇಕು. ನಾವು ನ್ಯಾಚುರಲ್ಲಾಗಿ ಹಾಲು ಕುದಿಸಿ ಅದು ಹೆಪ್ಪಾಕಿ ಮಾಡೋ ಮೊಸರಲ್ಲಿ ಲ್ಯಾಕ್ಟೋಬೆಸಿಲಸ್ ಅಂತ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಸೊ ಅದರಿಂದ ಮಾತ್ರ ಮೊಸರು ಹುಳಿಯಾಗಿ ಅದು ನ್ಯಾಚುರಲ್ಲಾಗಿ ಮಕ್ಕಳಿಗೆ ಆರೋಗ್ಯಕರವಾಗಿರುತ್ತೆ. ಆದಷ್ಟು ಮನೆಯಲ್ಲಿ ಮಾಡಿರುವಂಥ ಮೊಸರನ್ನು ಮಕ್ಕಳಿಗೆ ಕೊಡೋಕ್ಕೆ ಅಭ್ಯಾಸ ಮಾಡಿಕೊಡಿ. ಮತ್ತು ನೀವು ಮಗುವಿಗೆ ಮೊಸರು ತಿನ್ನಿಸ್ಬೇಕಾದ್ರೆ ಅದು ಆದಷ್ಟು ರೂಮ್ ಟೆಂಪ್ರೇಚರಲ್ಲಿರೋ ಮೊಸರನ್ನ ನೀವು ಯೂಸ್ ಮಾಡಿ. ಫ್ರಿಡ್ಜಿಂದ ಜಸ್ಟ್ ಇವಾಗ ತಾನೇ ತೆಗ್ದಿರೋ ಅಂಥ ಮೊಸರು ತಿನ್ನಿಸೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಫ್ರಿಡ್ಜಲ್ಲಿಂದ ತೆಗೆದು ತಕ್ಷಣ ತಿನ್ನಿಸೋದ್ರಿಂದ ಮಗುವಿಗೆ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ, ಕೆಮ್ಮು ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಗುಗೆ ಊಟ ಮಾಡ್ಸೋಕ್ಕಿಂತ ಮುಂಚೆ ಒಂದು 1/2 ಅವರು ಫ್ರಿಡ್ಜಿಂದ ಹೊರಗಡೆ ಎತ್ತಿಟ್ಟು ರೂಮ್ ಟೆಂಪ್ರೇಚರಲ್ಲಿರೋ ಮೊಸರನ್ನು ಒಂದು ಸ್ವಲ್ಪ ಕೊಡಿ. ಕೆಲವೊಮ್ಮೆ ಏನಾಗುತ್ತಂದರೆ, ಮೊಸರು ಎಲ್ಲ ಮಕ್ಕಳಿಗೂ ಅಡ್ಜಸ್ಟ್ ಆಗೋದಿಲ್ಲ, ಕೆಲವೊಬ್ಬರಿಗೆ ಅಲರ್ಜಿ ಆಗುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ 1 ಸ್ಪೂನ್ ತಿನ್ನಿಸಿ ನೋಡಿ. ಮಗುಗೆ ಏನೋ ಅಲರ್ಜಿ ಆ ಥರ ಏನೂ ಆಗಿಲ್ಲ ಅಂತಂದರೆ ನೆಕ್ಸ್ಟು 2 ಸ್ಪೂನ್ ಆ್ಯಡ್ ಮಾಡಿ, ನೆಕ್ಸ್ಟ್ ಡೇ 4 ಸ್ಪೂನು ಆ್ಯಡ್ ಮಾಡಿ. ಸೊ ಹಾಗಾಗಿ ನಾವು ದಿನ ಜಾಸ್ತಿ ಮಾಡ್ಕೊತಾ ಹೋಗಬೇಕು. ಸಡನ್ನಾಗಿ ಜಾಸ್ತಿ ಹಾಕ್ಕೊಂಡು ಮಗುವಿಗೆ ತಿನ್ನಿಸಿ ಅದಕ್ಕೆ ಅಲರ್ಜಿ ಬರೋ ಥರ ಮಾಡ್ಕೋಬೇಡಿ. ಇನ್ನು ಮಗುವಿಗೆ ಯಾವ ಥರ ನಾವು ಮೊಸರು ಕೊಡ್ಬೋದು ಅಂತಂದರೆ, ನಾವು ಅನ್ನ ಮೊಸರು ಜೊತೆ ಕೊಡ್ಬೋದು. ಡೈಲಿ ಮಕ್ಕಳಿಗೆ ಅನ್ನ ಮೊಸರು ತಿಂದು ಬೇಜಾರಾಗಿದೆ ಅಂತಂದರೆ ಫ್ರೂಟ್ಸ್ ಪ್ಯೂರಿಯಲ್ಲಿ ನಾವು ಮಿಕ್ಸ್ ಮಾಡಿ ಕೊಡ್ಬೋದು. ಅದನ್ನು ತುಂಬ ಒಳ್ಳೆಯದು ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡೋದ್ರಿಂದ. ನೆಕ್ಸ್ಟು ಬೇಸಿಗೆ ಟೈಮಲ್ಲಿ ನಾವು ಲಸ್ಸಿ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಲಸ್ಸಿಯಲ್ಲಿ ಶುಗರ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಸೊ ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿ. ಮಕ್ಕಳಿಗೆ ಅದು ಒಳ್ಳೆಯದಲ್ಲ ಶುಗರ್ ಅನ್ನೋದು. ಕೆಲವೊಂದು ಮಕ್ಕಳಿಗೆ ತಾಯಿ ಎದೆ ಹಾಲು ಬಿಟ್ಟರೆ ಬೇರೆ ಹೊರಗಡೆ ಮಿಲ್ಕು ಒಂದು ಸ್ವಲ್ಪ ಅಷ್ಟು ಅಡ್ಜಸ್ಟ್ ಆಗೋದಿಲ್ಲ. ಅಂತಹ ಮಕ್ಕಳಿಗೆ ಮೊಸರನ್ನು ನಾವು ತಿನ್ನಿಸ್ಬೋದು, ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ಮೊಸರನ್ನ ಮಕ್ಕಳಿಗೆ ಕೊಡ್ಬೋದು. ನೋಡಿ, ಮೊಸರಿಂದ ಏನೆಲ್ಲ ಲಾಭಗಳಿದೆ, ಯಾವ ಥರ ನಾವು ಮೊಸರನ್ನ ನೀಡಬೇಕು ಮಕ್ಕಳಿಗೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.